ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ತಲುಪುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 1ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವೃಷಭ ರಾಶಿಗೆ ಗುರುಗ್ರಹವು ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹವು ವೃಷಭ ರಾಶಿಗೆ ಬದಲಾವಣೆ ಆಗುವುದರಿಂದ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಅನುಭವಿಸಬಹುದು ಅನ್ನೋದನ್ನು ಈಗಾಗಲೇ ನಾನು ಗುರುಬಲ 2024 ಅನ್ನುವಂತಹ ವಿಡಿಯೋನಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಆ ಲಿಂಕಿನ ಸಹಾಯದಿಂದ ನೋಡಬಹುದು. ಅಥವಾ ಶಂಕರಾನಂದ ಯೂಟ್ಯೂಬ್ ವಾಹಿನಿಗೆ ಭೇಟಿ ಕೊಟ್ಟರೆ ಅಲ್ಲಿ ನಿಮಗೆ ಎಲ್ಲ ರಾಶಿಯ ವಿಡಿಯೋಗಳು ಸಹ ಸಿಗುತ್ತೆ. ಅದರ ಬಗ್ಗೆ ಗುರುಬಲದ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು 10ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 5ನೇ ತಿಂಗಳು 2024ಕ್ಕೆ ರವಿಯು ವೃಷಭ ರಾಶಿಗೆ ಪ್ರವೇಶ ಮಾಡಿ ವೃಷಭ ಸಂಕ್ರಮಣವಾಗ್ತಾ ಇದೆ. ಇನ್ನು 19ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಶುಕ್ರ ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ವೃಷಭ ರಾಶಿಗೆ ಬಂದು ಅಲ್ಲಿ ಗುರುವಿನ ಜೊತೆಗೆ ಸೇರ್ತಾ ಇರ್ತಕ್ಕಂತಹದ್ದು. ಗುರು ಶುಕ್ರ ರವಿ ಗ್ರಹದ ಒಟ್ಟಾರೆ ಸಂಯೋಗ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ 31ನೇ ತಾರೀಕಿನಂದು ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಈ ಎಲ್ಲ ರಾಶಿಗಳ ಸಂಚಾರದ ಫಲಗಳು ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಅದರ ಜೊತೆಗೆ ಈ ಮಾಸದ ವಿಶೇಷತೆ ಅಂತ ನೋಡಿದ ಸಂದರ್ಭದಲ್ಲಿ 10ನೇ ತಾರೀಕಿಗೆ ಅಕ್ಷಯ ತದಿಗೆ ಇರತಕ್ಕಂಥದ್ದು. ಎಲ್ಲರೂ ಸಹ ಅಕ್ಷಯ ತದಿಗೆಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರನ್ನು ಒಲಿಸಿಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಸಂಪೂರ್ಣವಾದ ಅನುಗ್ರಹ ಉಂಟಾಗ್ತದೆ. ಎಷ್ಟೋ ಜನರಿಗೆ ಈ ಅಕ್ಷಯ ತದಿಗೆ ದಿವಸ ಚಿನ್ನ ಖರೀದಿ ಮಾಡಿದರೆ ಅಕ್ಷಯವಾಗುತ್ತೆ ಅನ್ನುವಂತಹ ಭಾವನೆ ಇದೆ. ಆದರೆ ಅದು ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ತಪ್ಪು ಭಾವನೆಗಳೇ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಶಾಸ್ತ್ರದ ಆಧಾರ ಖಂಡಿತವಾಗಿಯೂ ಇಲ್ಲ. ಅಕ್ಷಯ ತದಿಗೆ ಎಂದು ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದಾ ಅಂತ ತುಂಬ ಜನ ಕೇಳಿದ್ದೀರಿ. ಹೌದು, ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದು. ಆದರೆ ಯಾರಿಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂಗಡಿಯವನಿಗೆ ಹೊರತು ನಿಮಗಂತೂ ಖಂಡಿತ ಅಲ್ಲ. ಹಾಗಾಗಿ ನಿಮಗೆ ಇಚ್ಛೆ ಇದ್ದರೆ, ನಿಮಗೇನಾದರೂ ಒಡವೆಗಳನ್ನು ತೆಗೆದುಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ತೆಗೆದುಕೊಳ್ಳಿ. ಅಕ್ಷಯ ತದಿಗೆಯ ಹೆಸರನ್ನೇ ಇಟ್ಕೊಂಡು ಮಾತ್ರ ತಗೊಳ್ಳೋದಕ್ಕೆ ಹೋಗೋದು ಬೇಡ. ಅದರಿಂದ ಯಾವುದೇ ರೀತಿಯಾಗೂ ಅನುಕೂಲಗಳೇನೂ ಇಲ್ಲ. ಇತ್ತೀಚೆಗೆ 1-2 ದಶಕದಿಂದ ಈ ಆಚರಣೆ ಹುಟ್ಕೊಂಡಿದೆಯೇ ಹೊರತು ಪೂರ್ವಕಾಲದಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಅದರ ಜೊತೆಗೆ ಇನ್ನು 8ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವಿಶೇಷವಾಗಿ ನಡೀತಾ ಇರತಕ್ಕಂತಹ ಶ್ರೀ ಲಲಿತಾ ಮಹಾಯಾಗ. ನಿಮ್ಮೆಲ್ಲರ ಸಂಕಷ್ಟಗಳು ದೂರ ಆಗಬೇಕು, ನೋವುಗಳು ಆಚೆ ಹೋಗಬೇಕು, ನಲಿವುಗಳು ನಿಮ್ಮ ಬದುಕಿನ ಒಳಗಡೆ ಬರಬೇಕು, ಉದ್ಯೋಗದಲ್ಲಿ ಉದ್ಯಮದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು, ಮಾಟ ಮಂತ್ರ ಕೃತಿಮ ದೋಷಗಳಿಂದ ಬಳಲ್ತಾ ಇದ್ದರೆ ಅದರಿಂದೆಲ್ಲ ನೀವು ಹೊರಗಡೆ ಬಂದು ಆ ದೋಷಗಳಿಂದೆಲ್ಲ ಹೊರಗಡೆ ಬಂದು ಸುಖವಾದಂತಹ ವಾತಾವರಣ ನಿಮ್ಮ ಬದುಕಿನಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಸ್ವಲ್ಪ ಅಲ್ಲ, ಅಲ್ಪ ವಿರಾಮವಲ್ಲ, ಪೂರ್ಣ ವಿರಾಮವನ್ನು ಇಡಬೇಕು. ಅದರ ಜೊತೆಗೆ ಈಗಾಗಲೇ ಬಿರು ಬೇಸಿಗೆಯ ಕಾಲ, ವಿಪರೀತವಾಗಿರ್ತಕ್ಕಂತಹ ಈ ಬಿರು ಬೇಸಿಗೆಯ ಕಾಲಕ್ಕೆ ಎಲ್ಲರಿಗೂ ಸಹ ಉನ್ನತವಾಗಿರ್ತಕ್ಕಂತಹ ಜೀವಗಳು ಉಳಿಬೇಕು ಅಂದರೆ ಮಳೆ ಚೆನ್ನಾಗಿ ಆಗಬೇಕು, ಆಹಾರ ಚೆನ್ನಾಗಿ ಬೆಳಿಬೇಕು, ನದಿಗಳು ಮೈದುಂಬಿ ಹರಿಬೇಕು, ಕೆರೆಕಟ್ಟೆ ಬಾವಿಗಳೆಲ್ಲ ತುಂಬಿ ತುಳುಕಬೇಕು. ಅದಕ್ಕೆ ವರುಣದೇವರ ಅನುಗ್ರಹವಾಗಬೇಕು. ಮನುಷ್ಯನ ಸಂಕಷ್ಟಗಳು ಕಳೆದು ವರುಣದೇವರು ಸಂಪೂರ್ಣ ಕೃಪಾಶೀರ್ವಾದವನ್ನು ನಮ್ಮ ಮೇಲೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಕಮಲದ ಹೂಗಳ ಆಹುತಿಯನ್ನು ಕೊಟ್ಟು ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಕಮಲದ ಹೂಗಳ ಆಹುತಿ ಅಂತ ಹೇಳಿದ್ರೆ ವಿಶೇಷವಾಗಿ ವರುಣನ ಆಕರ್ಷಣೆ ನೋಡಬಹುದು. ಖಂಡಿತವಾಗಿ ಒಂದು ಪವಾಡ ನಡೆಯುತ್ತೆ. ಅಮ್ಮನವರು ಖಂಡಿತವಾಗಿಯೂ ನಡೆಸ್ಕೊಟ್ಟೇ ಕೊಡ್ತಾರೆ. ಇದಾದ ನಂತರದಲ್ಲಿ ವರುಣದೇವರು ತುಂಬ ಚೆನ್ನಾಗಿ ಅನುಗ್ರಹ ಮಾಡೇ ಮಾಡ್ತಾರೆ. ವರುಣದೇವರ ಆ ಅನುಗ್ರಹ ನಮಗಂತೂ ಬಹಳ ಸಂತೋಷ ಕೊಡುತ್ತೆ. ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡ್ತೀರಿ. ಆ ಯಾಗಕ್ಕೆ ತಾವೆಲ್ಲರೂ ಸಹ ಬರಬೇಕು ಅಂತಂದರೆ ಎಲ್ಲಿ ಬರಬೇಕು? ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ ಮೂಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗೋ ಮುಖ್ಯ ರಸ್ತೆಯ ಬಲಭಾಗದಲ್ಲೇ ಬರುತ್ತೆ. ಅಲ್ಲಿ ಬಂದು
ನೀವು ದೇವರ ಕೃಪೆಗೆ ಪಾತ್ರರಾಗಬಹುದು. ಅಲ್ಲಿ ಬಂದಂಥವರು ವಿಶೇಷವಾಗಿ ನಿಮ್ಮ ಶಕ್ತ್ಯಾನುಸಾರ ಪೂಜೆಗಳನ್ನು ಮಾಡಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಮಾಡಿಸೋಕೆ ಸಾಧ್ಯವೇ ಇಲ್ಲ ಅಂದವರು ಕಡೇ ಪಕ್ಷ ಬಂದು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಅಮ್ಮನವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮುಂದೆ ನಿಮಗೆ ಮಾಡುವ ಶಕ್ತಿ ಅಮ್ಮನವರೇ ಕೊಡ್ತಾರೆ. ಏನು ಯೋಚನೆ ಮಾಡೋದು ಬೇಡ. ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ನಡೀತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹ ಲಲಿತಾ ಮಹಾಯಾಗಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ನೀವು ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕಳಿಸ್ಕೊಡ್ತಾರೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ವೃಷಭ ರಾಶಿಯವರಿಗೆ ಹೇಗಿದೆ ಈ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಈ ಗ್ರಹಗಳ ಬದಲಾವಣೆಗಳಿಂದಾಗಿ ಅಂತ ನೋಡೋಣ. ಆತ್ಮೀಯರೊಂದಿಗೆ ಬಹಳ ಸಂತಸಮಯವಾದಂತಹ ವಾತಾವರಣವನ್ನು ಕಳಿತೀರಿ. ತೀರ್ಥಕ್ಷೇತ್ರಗಳ ದರ್ಶನ, ಪ್ರವಾಸಗಳು, ಮನರಂಜನೆ ಹೊಂದುವಂತಹ ಸುಯೋಗಗಳಿದ್ದಾವೆ. ಹಣದ ವ್ಯವಹಾರಗಳು ನೀವು ಅಂದುಕೊಂಡ ಮಟ್ಟಕ್ಕೆ, ನಿರೀಕ್ಷೆಯ ಮಟ್ಟಕ್ಕೆ ಸಹ ಹಣಕಾಸಿನ ವ್ಯವಹಾರಗಳು ಸಹ ನಡೆಯುತ್ತವೆ. ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳೇನಾದರೂ ನಡೀತಾ ಇತ್ತು ಅಂದರೆ ನೇರವಾಗಿ ಸಪ್ತಮ ಸ್ಥಾನದ ಮೇಲೆ ಗುರುವಿನ ಅನುಗ್ರಹವು ಉಂಟಾಗೋದ್ರಿಂದ ಶುಭದ ವಾತಾವರಣ ನಿಮಗೆ ಇರುತ್ತೆ. ಆರ್ಥಿಕ ಮುಗ್ಗಟ್ಟುಗಳಿಂದ ಸ್ವಲ್ಪ ಮಟ್ಟಕ್ಕೆ ಅಂದರೆ ತುಂಬ ಏನು ಮುಗ್ಗಟ್ಟನ್ನು ಅನುಭವಿಸ್ತಾ ಇದ್ರಲ್ಲ ಉಸಿರಾಡೋಕೆ ಅವಕಾಶವಾಗುತ್ತೆ. ಪೂರ್ಥ ಸರಿ ಹೋಗೋದಿಲ್ಲ. ನಂಬಿಕೆ ದ್ರೋಹ ಮತ್ತು ಆರ್ಥಿಕ ನಷ್ಟ ಅಪಕೀರ್ತಿಗಳು ಏನು ಹಿಂದಿನ ದಿನಗಳಲ್ಲಿ ನಡೆದಿತ್ತು ಅದೆಲ್ಲ ಈ ತಿಂಗಳಿನಿಂದ ಸ್ವಲ್ಪ ಮಟ್ಟಕ್ಕೆ ಸರಿ ಹೋಗುವಂತಹ ಸಾಧ್ಯತೆಗಳು ಇದ್ದಾವೆ. ಅಧಿಕಾರಿಗಳಿಗೆ ಅಧಿಕಾರಚ್ಯುತಿ ಜೊತೆಗೆ ಅಧಿಕಾರಚ್ಯುತಿ ಅಂದರೆ ಅಧಿಕಾರವನ್ನು ಕಳೆದುಕೊಳ್ತಕ್ಕಂತಹ ಭೀತಿಗಳು ಸರ್ಕಾರಿ ಅಧಿಕಾರಿಗಳಿಗೆ. ಸ್ಥಿರ ಮತ್ತು ಚರ ಆಸ್ತಿಗಳು ಸ್ವಲ್ಪ ಮಟ್ಟಕ್ಕೆ ಯಾಕೋ ಪಿರಿಪಿರಿ ಉಂಟು ಮಾಡುತ್ತೆ, ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು. ಆಭರಣಗಳು, ದಾಖಲೆ ಪತ್ರಗಳು ನೀವು ತುಂಬ ಕರೆಕ್ಟಾಗಿ ನೋಡ್ಕೊಳ್ಬೇಕು, ಇಲ್ಲಾಂದರೆ ಅದು ಕಳ್ಳತನವಾಗಬಹುದು. ಜೊತೆಗೆ ಆಭರಣಗಳು ಮತ್ತು ಈ ಒಂದು ದಾಖಲೆ ಪತ್ರಗಳಿಂದ ನೀವು ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಸ್ವಂತ ವಾಹನಗಳು ಅಪಹರಣವಾಗ್ತಕ್ಕಂತಹ ಯೋಗಗಳು ಜಾಸ್ತಿ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಬಹಳ ಶುಭ ಲಾಭಗಳಿದ್ದಾವೆ. ಪ್ರಗತಿಯ ಯೋಗಗಳು ನಿಮಗೆ ಇರತಕ್ಕಂಥದ್ದು. ವಿದೇಶ ಪ್ರವಾಸ ಯೋಗ, ವಿದೇಶ ಪ್ರಯಾಣ ಯೋಗ, ವಿದೇಶಗಳಲ್ಲಿ ಕೆಲಸವನ್ನು ಅರಸ್ತಕ್ಕಂಥದ್ದು, ಕೆಲಸವನ್ನು ಹುಡುಕೊಳ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಅಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಏಳಿಗೆಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುವಂತಹ ಗುಣಲಕ್ಷಣಗಳು ಈ ಒಂದು ತಿಂಗಳಿನಲ್ಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗ್ತಕ್ಕಂತಹದ್ದು. ಆದರೆ ಈ ತಿಂಗಳು ಯಾರಾದರೂ ಆಸ್ತಿನ ಕೊಂಡುಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನೇನಾದರೂ ಮಾಡಿದರೆ ಅದು ಬೇಡ. ಯಾಕೋ ದಿನಮಾನಗಳು ಅಷ್ಟೊಂದು ಚೆನ್ನಾಗಿಲ್ಲ, ಸರಿಯಾಗಿರ್ತಕ್ಕಂತಹ ಸಪೋರ್ಟು ನಿಮಗೆ ಸಿಕ್ಕಲ್ಲ. ಜೊತೆಗೆ ದಾಂಪತ್ಯದಲ್ಲಿ ಒಂದಿಷ್ಟು ವಿರಸಗಳು, ಕಾರ್ಯಸಿದ್ಧಿ ಆದರೂ ದಾಂಪತ್ಯದಲ್ಲಿ ವಿರಸಗಳು. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮಾಸಾಂತ್ಯದ ಹೊತ್ತಿಗೆ ಬಹಳಷ್ಟು ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು. ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸುತ್ತೆ. ಈ ಅನಾರೋಗ್ಯಗಳಿಂದನೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ತಪ್ಪೋಗಿ ನೆಮ್ಮದಿಯ ಭಂಗ ಯೋಗ ಉಂಟಾಗ್ತದೆ. ಹೊರಗಿನ ಬಂಧುಗಳು ಮತ್ತು ಸ್ನೇಹಿತರಿಂದ ಒಂದಿಷ್ಟು ಅಸೂಯೆ ನಿಮಗೆ ಉಂಟಾಗ್ತಕ್ಕಂಥದ್ದು ಆಗತ್ತೆ. ಅದರಲ್ಲೂ ತಿಂಗಳ ಕೊನೆಗೆ ಬರ್ತಾ ದಿನಮಾನಗಳು ಅಷ್ಟೊಂದು ಚೆನ್ನಾಗಿಲ್ಲ. ಜಾಗ್ರತೆಯಾಗಿರೋದು ಉತ್ತಮವಾದಂಥ ವಿಚಾರ. ಈ ಮೇ ತಿಂಗಳಿನಲ್ಲಿ ನಿಮಗೆ ಬಹಳ ಶುಭವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳು 4, 7, 9, 10, 14, 21 ಈ ದಿನಗಳು ಶುಭವಾಗಿದೆ. ಏನಾದರೂ ಹೊಸ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದರೂ ಸಹ ಮಾಡ್ಕೊಳ್ಬಹುದು. ಇನ್ನು ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ನಡೀತಕ್ಕಂತಹ ಶ್ರೀ ಲಲಿತಾ ಮಹಾಯಾಗ, ಆ ಯಾಗಕ್ಕೆ ತಾವೆಲ್ಲರೂ ಸಹ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಮ್ಮನವರ ಕೃಪಾಪೋಷಿತ ದೃಷ್ಟಿಯಿಂದ ನಿಮ್ಮ ಬದುಕನ್ನು ಸರಿ ಮಾಡಿಕೊಳ್ಳಿ. ಕಾವೇರಿ ನದಿ ತೀರ, ಪಶ್ಚಿಮ ವಾಹಿನಿ, ಶ್ರೀರಂಗಪಟ್ಟಣ, ಮೂಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ ನಾಡಿನ ಸಮಸ್ತ ಜನತೆಗೂ ಸಹ ಒಳ್ಳೆಯದಾಗಲಿ. ಅದರ ಜೊತೆಗೆ ಬೇಗ ವರುಣದೇವರ ಆಗಮನ ಉಂಟಾಗಲಿ. ಇನ್ನು ಈ ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ
ಸಾಮಾಜಿಕ ಪರಿಹಾರ, ಎರಡನೆಯದ್ದಾಗಿ ಆಧ್ಯಾತ್ಮಿಕ ಪರಿಹಾರ. ಈ ಪ್ರಕೃತಿಯಲ್ಲಿ ನಾವು ಇರೋದ್ರಿಂದ ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಪ್ರಕೃತಿಯಲ್ಲಿ ಇರತಕ್ಕಂತಹ ಇನ್ನಿತರ ಜೀವ ಜಂತುಗಳನ್ನು ನಮ್ಮಂತೆಯೇ ಅಂತ ಹೇಳಿ ಅವುಗಳನ್ನು ಸಹ ಬದುಕೋಕೆ ಅವಕಾಶ ಮಾಡಿಕೊಟ್ಬಿಡಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೆಷ್ಟು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಉಪಕಾರವಾಗುತ್ತೆ ಈ ಪ್ರಾಣಿ ಮತ್ತು ಪಕ್ಷಿಯ ಲೋಕಕ್ಕೆ, ಮನುಷ್ಯನಿಂದ. ಈ ಬಿರುಬೇಸಿಗೆಯ ಕಾಲಕ್ಕೆ ಪಾಪ ಎಷ್ಟೋ ಪಕ್ಷಿಗಳು, ಪ್ರಾಣಿಗಳು ನೀರಿಲ್ಲದೆ ಒದ್ದಾಡ್ತಾ ಇದ್ದಾವೆ. ಅಂಥ ಕಾಲಕ್ಕೆ ನೀವೇ ನೀರನ್ನು ಕೊಡೋದ್ರಿಂದ ಅವುಗಳ ಪ್ರಾಣ ಉಳಿದ ಹಾಗಾಗುತ್ತೆ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ, ಮುಂದಿನ ದಿನಮಾನಗಳಲ್ಲಿ ಅದು ಬೆಳೆದು ನಿಂತು ಹೂವು ಹಣ್ಣುಗಳನ್ನು ಕೊಡ್ತಾ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರ ಮತ್ತು ಆಸರೆ, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡ್ತಾ ಇಡೀ ಪ್ರಕೃತಿಯನ್ನು ಕಾಪಾಡೋದನ್ನು ಕಂಡು ನೀವೇ ಸಂತಸ ಪಡಬಹುದು ಅಲ್ವಾ? ಇದನ್ನು ಮಾಡೋದ್ರಿಂದ ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಮನ್ನೆಲ್ಲ ಹರಸಿ ಹಾರೈಸಿ ನಿಮ್ಮ ವಂಶಗಳನ್ನೇ ಕಾಪಾಡ್ತಾನೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಏನು ಮಾಡ್ಕೊಳ್ಬೇಕು ಈ ತಿಂಗಳು ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಸೌಮ್ಯನಾಯಕಿ ಏಕವಿಂಶತಿ ನಾಮಾವಳಿಯ ಜಪವನ್ನು ಮಾಡಿ. ಸೌಮ್ಯನಾಯಕಿ ಅಮ್ಮನವರ ಏಕವಿಂಶತಿ ನಾಮಾವಳಿಯ ಜಪಗಳನ್ನು ಮಾಡ್ಕೊಳ್ತಾ ಬನ್ನಿ. ಬಹಳಷ್ಟು ಶುಭಕರವಾದ ವಾತಾವರಣವನ್ನು ಅನುಭವಿಸ್ತೀರಿ. ಶುಭವಾಗಲಿ. ವೃಷಭ ರಾಶಿಯ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.